ನುಡಿಸಿದರೆ ಧನ ಕನಕವೇ ಎಲ್ಲ ಹಸಿರಸಿರಲಿ ನಿನ್ನುಸಿರಿಗೆ ನೆಲ ಜಲಗಳು ನಗು ನಗುತ್ತಿವೆ ದನಕರುಗಳು ಸಡಗರದಲ್ಲಿ ಅದ ನೋಡುವ ಸಾವಿಗಿದೆ ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅದ್ಭುತೋ ನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮಯ ಪರಿತ್ರಾಣಾಯ ಸಾಧುನಾ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಇದೇನಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರುತ್ತದೆ ಎಂದು ಸಂಶಯ ಬರ್ತಾ ಇದೆಯಾ? ಇದರ ಅರ್ಥ ಏನಂತ ನಿಮಗೆ ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ತಾಂಡವಾಡುತ್ತಿರುವಾಗ ನಮ್ಮಂತ ಕಾಳ ಧನಿಕರ ದರ್ಪ ಹೆಚ್ಚಾದಾಗ ದೇವರು ಯಾವುದಾದ್ರೂ ಒಂದು ರೂಪದಾಗ ಮತ್ತೆ ಹುಟ್ಟಿ ಬರ್ತಾರಂತ. ಆದ್ರ ಇದು ಕಲಿಯುಗ, ತಲೆ ಇರೋರ ಕಲಿಯುಗ, ತಲೆ ತೆಗೆಯೋರ ಕಲಿಯುಗ, ತಲೆ ಕತ್ತರಿಸುವರ ಕಲಿಯುಗ. ಅಂದಮೇಲ ದೇವ್ರು ಹುಟ್ಟೋದಂದ್ರೇನು, ನಮ್ಮಂತ ಕಳನಾಯಕರನ್ನ ಮಟ್ಟ ಹಾಕದಂದ್ರೇನು? ಇದು ಅಸಾಧ್ಯ. 5 ವರ್ಷಕ್ಕೊಮ್ಮೆ ಇಲೆಕ್ಷನ್ ಬಂದ್ರೆ ಸಾಕು, ನಿಮ್ಮ ಮನೆ ಬಾಗಿಲ ಹತ್ರ ಬಂದು ಭವತಿ ಭಿಕ್ಷಾಂ ದೇಹಿ ಅಂತ ಭಿಕ್ಷಾ ಬೇಡ್ತೀವಿ. ತಿನ್ನಕ ಕೂಳಿದಂತಲ್ಲ, ನೀವು ಕೊಡುವ ಒಂದೇ ಒಂದು ಹೋಟಿನ ದುರೋಚೆಗಾಗಿ ಎಲ್ಲ ಸಲ್ಲದ ಕಥೆಗಳನ್ನು ಕಟ್ತೀವಿ, ಬಣ್ಣ ಬಣ್ಣದ ಮಾತುಗಳನ್ನು ಹೇಳ್ತೀವಿ, ಕುಡಿಯಾಕ ಹೆಂಡ ಕೊಡ್ತೀವಿ, ತಿನ್ನಾಕ ಕಂಡನೂ ಕೊಡ್ತೀವಿ. ಅಂತ ಪ್ರಸಂಗ ಏನಾರ ಬಂತಪ್ಪ ಅಂದ್ರ ಮಕ್ಕಳಕ್ಕ ಒಂದು ಹೆಣ್ಣು ಕೊಡ್ತೀವಿ. ಇದು ನಮ್ಮಂತ ರಾಜಕಾರಣಿಗಳ ಹಾಕುವ ಲೆಕ್ಕಾಚಾರ. ಹ್ಯಾಂಗಾರ ಮಾಡಿ ಹೋಟ್ ಕಿತ್ಕತ್ತೀವಿ, ಆಮೇಲೆ ಒಂದಲ್ಲ 5 ವರ್ಷ ಗುಮ್ತೀವಿ, ಗುಮ್ಮಿಸ್ಕೊಳ್ಳಕ. ಇದು ನಮ್ಮಂತ ರಾಜಕಾರಣಿಗಳ ಹಾಕುವ ಲೆಕ್ಕಾಚಾರ. ಇದು ನಿಮಗ ಅರ್ಥ ಆಗಂಗಿಲ್ಲ, ಅರ್ಥ ಆಗಕ್ಕೆ ನಾವು ಬಿಡಂಗೂ ಇಲ್ಲ.
ಅಂಥದ್ರಲ್ಲಿ ಈ ಊರಲ್ಲಿ ಒಬ್ಬಳು ಮುತ್ತೈದೆ ಮುತ್ತೈದೆ ಹುತ್ತದಲ್ಲಿ ಕೈ ಇಟ್ಟ ಮುತ್ತೈದೆ ನಾನೇ ಘರತಿ ಗಂಗವ್ವ ಸತಿ ಶಿರವು ಎಂದು ಸರ್ಪದ ಹೆಡೆ ಮೇಲಿರುವ ರತ್ನದಂತೆ ನನ್ನ ಮನದುದ್ದಕ್ಕೂ ಮಿಂಚಿ ನನ್ನ ಕಣ್ಣಿಗೆ ನೆಟ್ಟಿರುವಳಲ್ಲ ಈ ಊರ ಬಡ ರೈತನಾದ ಸತ್ಯವಂತನ ಹೆಂಡತಿ ಶಬರಿ ಶಬರಿ ಹೊಸ ಮಲಗೀತಿಯಾಗಿ ಎಂದು ಈ ಊರಿಗೆ ಕಾಲಿಟ್ಟಿಯೋ ಅಂದೇ ನಾವು ನಿನ್ನ ಮೇಲೆ ಕೋಪದ ಕಣ್ಣಿಟ್ಟೆ ಕಂಡಿಟ್ಟ ಹೆಣ್ಣು ಮಣ್ಣನ್ನು ಧಕ್ಕಿಸಿಕೊಳ್ಳುವುದೇ ಈ ದೇಸಾಯಿಗೌಡನ ಹುಟ್ಟುಗುಣ ಬಟ್ ಸೆಟ್ಟು ಹೊಡೆದು ನನಗೆ ಎದುರು ಹೋಗಿ ನಿಂತ ಆ ನಿನ್ನ ಮೈದುನ ಜಮದಗ್ನಿಯ ಮೇಲಿನ ಸೇಡಿಗಾಗಿ ನಿನ್ನೆಯ ದಿನ ನನ್ನ ಆಳುಗಳಿಂದ ನಿಮ್ಮ ಒಂದು ಎಕ್ಕರೆ ವರಲಕ್ಷ್ಮಿ ಹತ್ತಿ ಬೆಳೆನ ಹರಗಿಸಿ ದಕ್ಕಿಸಿಕೊಂಡು ಬಿಟ್ಟೆ ಈ ದೇಸಾಯಿಗೌಡನನ್ನು ಕೆಣಕಿ ಬದುಕುವ ಕುನ್ನಿ ಜಮದಗ್ನಿನೇ ಆಗಿರಲಿ ಜರಾಸಂಧನೇ ಆಗಿರಲಿ ಒಟ್ಟಿನಲ್ಲಿ ಈ ಪೃಥ್ವಿಯಲ್ಲಿ ಯಾರೇ ಆಗಿರಲಿ ಅಂತವರನ್ನು ಜೀವಂತವಾಗಿ ಸುಟ್ಟು ಹಾಕುವುದೇ ಈ ದೇಸಾಯಿಗೌಡನ ಧರ್ಮದ ಗುರಿಯ ಲೇ ಮಗನೇ ಜಮದಗ್ನಿ ಇನ್ನು ಕೆಲವೇ ದಿನಗಳಲ್ಲಿ ಒಗ್ಗಟ್ಟಿನಿಂದ ಬಾಳುತ್ತಿರುವ ನಿಮ್ಮ ಮೂವರು ಅಣ್ಣ ತಮ್ಮಂದಿರ ಮಧ್ಯೆ ಬೆಂಕಿ ಹಚ್ಚಿ ನಿಮ್ಮ ಬಾಳಿನಲ್ಲಿ ದೊಂಬರಾಟ ಎಬ್ಬಿಸಿ ನಿಮ್ಮ ಮನೆಯನ್ನು ಮಸಣ ಮಾಡಿ ಬ್ರಹ್ಮ ವಿಷ್ಣು ಮಹೇಶ್ವರನಂತೆ ಮೆರೆಯುತ್ತಿರುವ ನಿಮ್ಮ ಮೂವರು ಅಣ್ಣ ತಮ್ಮಂದಿರನ್ನು ದಿಕ್ಕಾಪಾಲು ಮಾಡಿ ದಿಕ್ಕಿಲ್ಲದ ಹೆಣಗಳಂತೆ ಹದ್ದು ಕೋಗಿ ನರಿಗಳು ಹರಿದು ತಿನ್ನುವಂತೆ ಮಾಡಿ ಕೊನೆಗೆ ನಿನ್ನತ್ತಿಗೆ ಶಬರಿಯನ್ನು ಅಪ್ಪಿ ಮುದ್ದಾಡಿ ಅವಳನ್ನು ನನ್ನ ಅರಮನೆಯ ದೋಷಿಯನ್ನಾಗಿ ಮಾಡಿಕೊಂಡು ಈ ನೋಡಿಗೆ ನಾನೇ ನಾಯಕನಾಗಿ ಮೆರೆದಿದ್ದರೆ ನನ್ನ ಹೆಸರು ಪೊಲೀಸ್ ಪಾಟೀಲ್ ದೇಸಾಯಿಗೌಡನೇ ಅಲ್ಲ. ಬಬಲಾದಿ ಲೇ ಮಗನೇ ಬಬಲಾದಿ. ಅಪ್ಪ ಸಾಬ್ರ ಬಂದಿ ನೋಡ್ರಿ ಅಪ್ಪ, ಏನು ಪೂತುತ್ತೀರಿ ಪೂತುರಿ ಅಪ್ಪ. ಪೂಚೋದ ಆಮೇಲೆ ಇರಲಿಲ್ಲ ಮಗನ, ಹೋದ ಕೆಲಸವೇನಾಯಿತು? ಹಣ್ಣು ಅಥವಾ ಕಾಯೋ? ಸಾವ್ಕಾರ ಅಲ್ರಿ ಅಪ್ಪ, ಈ ಬಬ್ಲಾದ ಮನಸ್ಸು ಮಾಡಿದ ಕೆಲಸ ಯಾವಾಗಾರ ಕಾಯಿ ಹಾಕಿದ್ ಗೊತ್ತೈತೇನ್ರಿ ನಿಮ್ಗೆ? ಯಾವಾಗಾದ್ರೂ ಹಣ್ಣು ಮಾಡ್ಕೊಂಡ್ ಬಂದಿನ್ರಿ ಅಪ್ಪ. ಹಾಗಾದರೆ ಯಾರ್ಯಾರು ಎಷ್ಟೆಷ್ಟು ಹಣ ಕೊಟ್ರೆ ಎಂದು ಬಗಳೇ ಖಾತೆ. ಅಪ್ಪ ಸಾವ್ಕಾರ ಬೊಗಳಾಕ ನನ್ನೇ ನಾಯಿ ಮಾಡ್ರೇನ್ರಿ ಅಪ್ಪ. ನಾನು ನಿಮ್ ತರ ಮನುಷ್ಯ ಅದೀನಿ. ಲೇ ಮಗನೇ ಬಬಲ ಹೋದಿ, ಸುಮ್ಮನೆ ನನ್ನ ತಲೆಯನ್ನು ತಿಂದು ಮೆದಳಿಗೆ ಕೈ ಹಚ್ಚಬಡಲೇ ಮಗನ. ಇಲ್ಲಿಲ್ರಿ ಅಪ್ಪ, ಯಾರ್ಯಾರ ಹಣೆ ಬರ ಏನೇನೈತೆನ್ನುವುದು ಸುತ್ತಿ ಬಳಸದೆ ನೇರವಾಗಿ ನುಡಿಯಲೇ ಖಾತೆ. ಅಪ್ಪ ಧನ್ಯರ ನುಡಿಯಾಕ ನನ್ನೇನು ಹಲ್ಲಿ ಮಾಡ್ರಿ ಏನ್ರಿ? ನಾನು ಹಂಗೆಲ್ಲ ನುಡಿಯಂಗಿಲ್ಲ ನೋಡ್ರಿ. ನಾ ಬಾಯಲ್ಲಿ ಹೇಳ್ತೀನಿ ಬಾಯಲ್ಲಿ. ನನ್ನ ಮಗನೇ ಬಬಲಾದಿ. ಅಪ್ಪ ಧನ್ಯರ ನಿಮ್ಮ ಬಂದೂಕ್ ಕೆಳಗಿಳಿಸ್ರಿ ಅಪ್ಪ. ನಿಮ್ಮ ಬಂದೂಕ್ ನೋಡಿದ್ರ ನಂದು ಬಂದಾಕೈತ್ರಿ ಉಸುರು. ಬಳಬಿಕಾರಿ ಬಬಲಾದಿ, ಹೆಚ್ಚಿಗೆ ಬಾಲ ಬಿಚ್ಚಿಮರ ಮಾತನಾಡದೆ ನನ್ನ ಮಾವ ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ ಉಳಿಸಿಕೋ ಈ ನಿನ್ನ ಉಪ್ಪು ತಿಂದ ದೇಹವನ್ನ. ಇಲ್ಲದಿದ್ದರೆ ನಿನ್ನನ್ನು ಸಿದೆಗೆ ಕಟ್ಟಿ ಸುಡಗಾಡಕ್ಕೆ ಕಳಿಸಿ ಬಿಡುತ್ತೇನೆ ಮಗನೇ.
ಅಪ್ಪ ಸಾವ್ಕಾರ ಸುಡುಗಾಡಕ್ ಮಾತ್ರ ಕಳಿಸ್ಬೇಡ್ರಿ ಅಪ್ಪ. ಯಾಕಂದ್ರ ಅಪ್ಪ ನಾ ಸತ್ತು ಸುಡುಗಾಡಕ್ ಹೋದ್ರ ನಂದೋದಿ ಹೆಣ್ಣು ಹೂಸ್ ಐತ್ರಿ ಅಪ್ಪ. ಅದ ಅನಾಥಕತ್ರಿ ಅನಾಥ. ಏನಂದೆ? ಸೀದಾ ಬೊಗಳರೆ ಹರಾಮ್ ಕೋರ ನನ್ನ ಮಗನೇ. ಧನ್ಯರ ಹೆಣ್ಣು ಹೂಸ್ ಅಲ್ರಿ ಅಪ್ಪ, ಅದ ಹೆಣ್ಣು ಕೂಸ್ ಐತಿ ಅಂದೆ. ನಾ ಸತ್ರ ಅದ ಅನಾಥಕತ್ರಿ ಅನಾಥಕತಿ. ಏ ಮಾತಿನ ಮಲ್ಲ ಬಬಲಾದಿ, ನಿನ್ನನ್ನು ಕೆಲಸದಿಂದ ಡಿಸ್ಮಿಸ್ ಮಾಡಿ ಮನೆಗೆ ಕಳಿಸಲು ಅಥವಾ ಹಣದ ವಿಚಾರ ಏನಾಯ್ತೆಂದು ಹೇಳ್ತೀಯೋ? ಯಪ್ಪ ಸಾವ್ಕಾರ ನನ್ನಂದ್ರು ಒಟ್ಟ ಕೆಲಸದಿಂದ ಡಿಸ್ಮಿಸ್ ಮಾಡಕ್ ಹೋಗ್ಬಿಡ್ರಿ. ಹೇಳಿಬಿಡ್ತೀನಿ ಕೇಳ್ರಿ ಅಪ್ಪ. ನೋಡ್ರಿ ಅಪ್ಪ, ದೊಡ್ಡದನ್ಯಾರಂದ್ರು ನೀವಯಪ್ಪ, ಸಣ್ಣದನ್ಯಾರಂದ್ರು ನೀವಯಪ್ಪ. ದೊಡ್ಡದನ್ಯಾರಿದ್ದಾಗ ಬಡ ಬಗ್ರಿ ಸಾಲ ಕೊಟ್ಟು ಪುಣ್ಯ ಕಟ್ಕೊಂಡಿದ್ರಿ ಅಪ್ಪ. ಈಗ ನೀವು ಅದಿರಿ ಅಪ್ಪ, ಬರೀ ಗಂಡ ಸತ್ತ ರಂಡೆ ಮುಂಡೆರಿ ಸಾಲ ಕೊಡ್ತೀರಪ್ಪ. ಯಾಕಪ್ಪ ಅಂದ್ರ ಗಂಡ ಸತ್ತ ರಂಡೆ ಮುಂಡೆರಿ ಸಾಲ ಕೊಟ್ಟು ಅವ್ರ ಮೈ ಮುಟ್ಟಿ ಚಟ ತೀರ್ಸ್ಕೊಳ್ಳೋ ಆಸೆ ರೀ ಅಪ್ಪ ನಿಮ್ದ. ಹೇಳುವರಂತೆ ಕಥಾಪರಣ ಹೇಳ್ತೇನಲ್ಲ ಮಗನ. ಯಪ್ಪ ಸಾವ್ಕಾರ ನಿಮಗೆ ಹೇಳೋರ ಭಾಷೆ ಬೇಡ ರೀ, ಸಾಧು ಕೋಕಿಲಿನ ಸ್ಟೈಲ್ನಾಗ ಹೇಳೇನ್ರಿ. ಲೇ ಮಗನೇ ಬಬಲಾದಿ, ಯಾರ ಸ್ಟೈಲ್ನಲ್ಲಿ ಹರಿಕತೆ ಹೇಳೋದು ಬೇಡ. ಸಾಲವನ್ನು ವಸೂಲಿ ಮಾಡಿಕೊಂಡು ಬಂದಿರುವೆಯೋ ಅಥವಾ ಹಾಗೆ ಬಂದಿರುವೆಯೋ? ಸುತ್ತಿ ಬಳಸಿ ಮಾತನಾಡದೆ ನೇರವಾಗಿ ಹೇಳ್ತೀಯೋ ಇಲ್ಲ ನನ್ನ ಪಿಸ್ತೂಲಿನ ಬಾಯಿಗೆ ನಿನ್ನನ್ನು ಆಹುತಿ ಕೊಡಲು? ಸಾವ್ಕಾರ ನಿಮ್ಮ ಪಿಸ್ತೂಲು ನಿಮ್ಮ ಬಂದೂಕ್ ನೋಡಿದ್ರ ನನ್ನ ಒಲ್ಲಿ ಒದ್ದಿಯಾಗಿ ಕಡಿಗೆ ಅದು ಅದ್ರಾಗ ಆತ್ರಿ ಅಪ್ಪ. ಹೇಳ್ಬಿಡ್ತೀನಿ ಕೇಳ್ರಿ. ಆ ಸೈದು ಕೊಟ್ಟ ಸಾಲ ವಸೂಲಿ ಮಾಡಕ್ಕೆ ಹೋಯ್ತಾರಿ ಸಾವ್ಕಾರ. ಆ ಸೈದು ಏನಂದು ಗೊತ್ತನ್ರಿ, ನನ್ನ ಗಾಡಿ ಗ್ಯಾರೇಜ್ನಾಗ ಬಿಟ್ಟಿನಪ್ಪ. ಮುಂದಿನ ವಾರ ಒಂದು ಯಾವ್ದಾರು ಲೋನ್ ಸ್ಯಾಂಕ್ಷನ್ ಆದ್ಮೇಲೆ ಮುಂಡ್ರಿಗೆ ರವೆ ವ್ಯಾಪಾರ ಅಂತೇಳಿ ಬಂದು ತೆಗೆಸ್ಕೊಡ್ತೀನಿ ಅಂತ ನೋಡ್ರಿ. ಮತ್ತೆ ಮಗಳ ಮದುವೆಗೆ ಒಯ್ದ ಮಲ್ಲೇಸಿಯ ಸಾಲ ಏನಾಯ್ತಲೇ ಮಗನ? ಸಾವ್ಕಾರ ಆ ಮಲ್ಲೇಸಿ ಮನೆಗೆ ಹೋಗಿದ್ರಿ. ಆ ಮಲ್ಲೇಸಿ ಏನಂದು ಗೊತ್ತನ್ರಿ ಅಪ್ಪ, ಮುಂದಿನ ವಾರ ನಾನು ಇನ್ನೊಬ್ಬ ಮಗಳ ಮದುವೆ ಐತಪ್ಪ, ಒಂದು 50,000 ಕೊಡು, ಅದನ್ನ ಇದನ್ನು ಸೇರಿ ಕೊಡ್ತೀನಿ ಅಂದನ್ರಿ ಅಪ್ಪ. ಇಂದು ಬರೇ ಇದೇ ರಗಳ ಆಯ್ತಲ್ಲೇ ಮಗನೇ. ಮೊನ್ನೆ ಆ ಪಕ್ಕ ದೂರ ಪರಮೇಶಿ ಒಯ್ದ ಹಣದ ಗತಿ ಏನಾಯ್ತು ಬೊಗಳಲೇ ಕತ್ತೆ? ಸಾವ್ಕಾರ ಹಂಗಾರ ಬೊಗಳ್ಯಾರಿ. ಮಗನೇ ಬಬಲಾದಿ, ನಿನ್ನನ್ನು ಕೆಲಸದಿಂದ ಡಿಸ್ಮಿಸ್ ಮಾಡಿ ಮನೆಗೆ ಕಳಿಸಲು ಅಥವಾ ಹಣದ ವಿಚಾರ ಏನಾಯ್ತೆಂದು ಬೊಗಳ್ತೀಯೋ? ಸಾವ್ಕಾರ ಕೆಲಸದಿಂದ ಡಿಸ್ಮಿಸ್ ಮಾತ್ರ ಮಾಡಬೇಡ್ರಿ ಅಪ್ಪ. ಹೇಳ್ಬಿಡ್ತೀನಿ ಕೇಳ್ರಿ. ಆ ಪಕ್ಕದೂರು ಪರಮೇಶ್ ಅದನಲ್ರಿ, ಮುಂದಿನ ವಾರ ಅಸಲು ಬಡ್ಡಿ ಸೇರಿ ಕೊಡ್ತೀನಿ ಅದ ನೋಡ್ರಿ ಅಪ್ಪ. ಇರಲಿ ಬಬಲಾದಿ, ಮೊನ್ನೆ ನಮ್ಮ ಆಳುಗಳಿಂದ ಆ ಸತ್ಯವಂತನ ವರಲಕ್ಷ್ಮಿ ಹತ್ತಿ ಬೆಳಗದ ಹರಿದ ಘಟನೆ ಬಗ್ಗೆ ಏನೋದರ ಉದ್ದಟದ ನನ್ನ ಸೊಕ್ಕಿನ ಮಾತುಗಳನ್ನಾಡಿದನ ಆ ಬಡವಿಕಾರಿ ಸತ್ಯವಂತ. ಧನ್ಯರ ಪಾಪ್ರಿ ಅಪ್ಪ ಸತ್ಯವಂತ ಬಡ ಜೀವ್ರಿ ಅದು ತೂಟಿ 2 ಮಾಡಿ ನೋಡ್ರಿ ಧನ್ಯರ. ಆದ್ರ ಅವ್ರ ತಮ್ಮ ಅದನಲ್ರಿ ಅಪ್ಪ ಪುಡಾರಿ ಬುಂಡಪ್ಪ ಜಮದಾಗ್ನಿ. ಹೇ ಭಾಳ ಮಾತಾಡೇನ್ರಿ, ಭಾಳ ಮಾತಾಡೇನವ. ಏನೆಂದು ಮಾತನಾಡಿದ್ದಾನೆ ಆ ಕೊಪ್ಪಿದ ಕುನ್ನಿ ಜಮದಾಗ್ನಿ. ಯಪ್ಪ ಸಾವ್ಕಾರ ಅವ ಮಾತಾಡಿದ್ ಕೇಳಿದ್ರ ಯಪ್ಪ ನೀವು ಜೀವನ ಇಡಬಾರ್ದ್ರಿ, ಜೀವನ ಇಡಬಾರ್ದು. ಲೇ ಮಗನ, ಏ ಸಾಯಿಗೌಡ, ಎಷ್ಟು ಸೊಕ್ಕಲ್ಲೇ ನಿನಗ, ಎಷ್ಟು ಅಹಂಕಾರಲೇ ನಿನಗ. ಹಾಗೆ ನಿಂದ ನೋಡ್ರಿ ಮಗ, ಒಂದಿನಿಂದ ನಿಂದಾನ ಒಂದು ಮನೆ ಇದ್ದಲ್ಲಿ 3 ಮನೆ ಮಾಡವಲ್ಲ ಮಗ ನೀನು. ಸಾವ್ಕಾರ ಅಲ್ರಿ ಅಪ್ಪ, ನಾವು ಯಾರ ಕಡೆಯಿಂದ ಸಾಯನ್ರಿ? ಅಲ್ಲಿ ಹೇಳಿದ್ದು ಇಲ್ಲಿ ಹೇಳಿದ್ರ ನೀವು ಹೊಡ್ಯಾಕೆ ಬರ್ತೀರ, ನೀವು ಹೇಳಿದ್ದು ಅಲ್ಲಿ ಹೇಳಿದ್ರ ಆ ಮಗ ಹೊಡಿತಾನೆ. ನಾವು ಯಾರ ಕಡೆಯಿಂದ ಸಾಯನ್ರಿ ಸಾವ್ಕಾರ? ಏನಾರ ಯಾಕೆ ಅಲ್ಲಿ ಬಿಡ್ರಿ. ಆದ್ರೆ ಆ ಮಗ ಏನಂದಂಗೆ ಗೊತ್ತನ್ರಿ ಅಪ್ಪ, ನಾಳೆ JCB ತರಿಸಿ ನೀವು ₹1 ಕೋಟಿ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ಸಿರಲ್ರಿ ಅಪ್ಪ ರೇಣವನ ಹೆಸರಿನಾಗ, ಆ ಬಿಲ್ಡಿಂಗ್ ನೆಲಸಮನ ಮಾಡ್ತೀನಿ ಅಂದನ್ರಿ ಆ ಮಗ. ಏನು
ನಮ್ಮ ಬಿಲ್ಡಿಂಗ್ ಎಲ್ಲ ಸಮ ಮಾಡುತ್ತೇನೆಂದು ಹೊಂಡ ಪ್ರಚಂಡನಂತೆ ಮಾತನಾಡಿದನೆ ಆ ಮತಿಹೀನ ಜಮದಗ್ನಿ. ಯಪ್ಪ ಒಂದು ಹಂಗ ಬಿಟ್ಟಿಲ್ಲಪ್ಪ ಅವ ಈಗ ಅಳಿಯ ಮಾವರಾದ ನಿಮ್ಮಿಬ್ಬರನ್ನ ಸೋಕರ ಮಾನ್ಯ ಹವನೂರ್ ದ್ಯಾಮೋಹನ್ ಜಾತ್ರೆ ಆತ್ ನೋಡ್ರಿ. ಅಲ್ಲಿ ದ್ಯಾಮೋಹನ್ ಕೋಣ ಕಡಿತಾರಲ್ಲ ಗೊತ್ತೈತಲ್ರಿ ಗೌಡ್ರ, ಹಂಗ ಈ ಮಕ್ಕಳನ್ನ ಇಬ್ಬರನ್ನ ಮುರುಡಿ ತುಂಬ ಓಡಾಡ್ಸಿ ಕಡಿತೀನಿ ಅಂದಾನ. ಹೋಯಪ್ಪ ಅವ ಏನು ಸುತ್ತ 7 ಹಳ್ಳಿಗೆ ಸುಬೇದಾರನಾದ ಈ ದೇಸಾಯಿಗೌಡನ ಮನೆಗೆ ಬಂದು ನಮ್ಮಿಬ್ಬರನ್ನು ಓಡಾಡಿಸಿ ಕಡಿತೀನೆಂದು ಸೊಕ್ಕಿನಿಂದ ಮಾತನಾಡಿದ್ದಾನೆ. ಆ ಕಾಪಿದಕ್ಕೂ ನಿಜ ಮದ ಹೋಗ್ತೀನಿ ಅಂದನ್ರಿ ಅಪ್ಪ ಅಂದಾನ. ನಿನ್ನ ಮನೆತನಕ್ಕೆ ಅಷ್ಟೇ ಅಲ್ಲ ಗೌಡ, ಮದದ ಮದ್ದಾನೆ ಅಂತ ಕೊಪ್ಪಿ ನಿಂತಿರುವ ನಿಮ್ಮಂತ ಸೊಕ್ಕಿನ ಶ್ರೀಮಂತರಿಗೆ ನಾನು ಹೀಗೆ ಮಾತನಾಡುತ್ತೇನೆ. ಮಗನ ಗೌಡ, ಮರ್ಯಾದೆಯಿಂದ ಜಮದಗ್ನಿ ಎಂದ ಮಗಳು. ಜಮದಗ್ನಿ ಪುಂಡರ ನಾಡಿನಲ್ಲಿ ಗಂಡು ಗಲಿಯಾಗಿ ಮೆರೆಯುತ್ತಿರುವ ಸುತ್ತ 7 ಹಳ್ಳಿಗೆ ಸುಬೇದಾರನಾದ ಈ ದೇಸಾಯಿಗೌಡ ಮಾಡುತ್ತಿರುವ ಪ್ರತಿಯೊಂದು ಕೆಲಸಕ್ಕೆ ನೀನು ನರನಾಗರನಾಗಿ ಅಡ್ಡ ಬಂದರೆ ನಿನ್ನನ್ನು ಅಚ್ಚಟಾಗಿ ಕತ್ತರಿಸಿ ನಮ್ಮ ಅರಮನೆಯ ದೋರ ಬಾಗಿಲಿಗೆ ನೇತು ಹಾಕಿ ಬಿಡ್ತಾನೆ ಈ ಕರಿಕಾಳಿಂಗ ಸರ್ಪದ ಅವತಾರದ ದೇಸಾಯಿಗೌಡ. ನೀನು ಕರಿ ಕಾಳಿಂಗ ಸರ್ಪವಲ್ಲಲೇ ಮಗನೇ, ನೀನೊಂದು ಕರಿ ಕರಡಿ. ಅವರಿವರು ಬರೆದ ನಾಟಕ ಕತೆ ಕಾದಂಬರಿ ಓದಿ ಕರಿ ಕಾಳಿಂಗ ಸರ್ಪವೆಂದು ಹೆಸರಿಟ್ಟುಕೊಂಡ ಮಾತ್ರಕ್ಕೆ ನೀನೇನು ದೊಡ್ಡ ಶೂರ ಸರದಾರನಲ್ಲ. ಬಂಡಾಯ ಎಬ್ಬಿಸಿದ ನಿಮ್ಮಂತ ಬಂಡರನ್ನು ಬೆಟ್ಟಿಸೀಳಲು ಈ ಭೂಗತ ದೇಶದಲ್ಲಿ ಅವತರಿಸಿ ಬಂದಿದ್ದಾನೆ ಈ ಪುಂಡ ಪುರುಷರ ಗಂಡನಾದ ಈ ಜಮದಗ್ನಿ. ಪುಂಡ ಪುರುಷರ ಗಂಡ ಲೇ ಜಮದಗ್ನಿ, ಪುಂಡ ಪುರುಷರ ಗಂಡ ಗಂಡದೆಯ ಸೂರರ ಮೆಂಡ ನಾನೆಂದು ನೀನು ಅಬ್ಬರಿಸಿದರೆ ಆಹುತಿ ಆಗುವೆ ಈ ನನ್ನ 7 ಬಾರಿನ ಬಂದೂಕಿಗೆ. ಅದನ್ನು ಅರಿಯದ ವಿವೇಕಿ ನೀನು ಹೋಗದೆ ಬದುಕುಳಿದು ರಕ್ಷಿಸಿಕೋ ನಿನ್ನ ಪ್ರಾಣವನ್ನು. ಬದುಕುವ ಆಸೆ ನನಗೆಲ್ಲ ಗೌಡ. ನಿನ್ನ 7 ಬಾರಿನ ಬಂದೂಕಿನ ಗುಂಡಿಗೆ ಬಕ್ಕುವ ದೇಹವಲ್ಲ ಇದು. ಸಿಕ್ಕಂತೆ ಹಿಂಡು ಕುರಿ ಹಾಲು ಕುಡಿದು ನಿಮ್ಮಂತ ಮದ ಇಳಿಸಲು ಬಂದಿರುವನು ವೀರ ಕೇಸರಿಯಾದ ಈ ಜಮದಗ್ನಿ. ಅದನ್ನೆಲ್ಲವನ್ನು ಮರೆತು ನಾನೇ ಸಾಹುಕಾರ, ನಾನೇ ಸರ್ದಾರ್ನೆಂದು ನೀನು ಪುಂಡನಂತೆ ಹಾರಾಡಿದರೆ ಕ್ಷಣದಲ್ಲಿ ಹರಿದು ತಿನ್ನುವೆ ಈ ನಿನ್ನ ಕೊಪ್ಪಿದ ದೇವನ್ನ. ಗೌಡ, ಈ ದೇಸಾಯಿಗೌಡನೆಂದರೆ ಸಲ ಮಾಡಿದ ಶರಣೆನ್ನುತ್ತಾರೆ ಈ ತಾಲೂಕಿನ ಜನ. ಅಂದ ಮೇಲೆ ನನ್ನ ಕಾಲು ಕತ್ತರಿಸುವ ಗಂಡುಗಳಿಗೆ ಜನ್ಮ ನೀಡಿಲ್ಲ ಈ ನಿನ್ನ ಭಾರತ ಮಾತೆ. ಹೊರಟು ಹೋಗಲು ಬಂದಿಲ್ಲ ಗೌಡ. ನೀನು ನನ್ನ ವರಲಕ್ಷ್ಮಿ ಬೆಳೆಯನ್ನು ಹರಿಗೆ ನಾಶ ಮಾಡಿ ನನ್ನ ಅಣ್ಣನ ಕೈ ಸುಟ್ಟು ಹೇಡಿಯಂತೆ ಅಡಿಗೆ ಕುಳಿತಿರುವ ನಿನ್ನನ್ನು ಏನ ಮಾಡಲು ಬಂದಿರುವೆ ನಿನ್ನ ಪಾಲಿನ ಯಮಧರ್ಮನಾಗಿ. ಜಮದಗ್ನಿ, ಜೋಡು ಹುಲಿಗಳಾಗಿ ಇಡೀ ನಾಡನ್ನೇ ಆಳಬೇಕೆಂದುಕೊಂಡಿರುವ
ಕರೋಡಪತಿಗಳಾದ ನಮ್ಮಿಬ್ಬರನ್ನು ಎದುರು ಹಾಕಿಕೊಂಡು ನೆಗೆದು ಬಿದ್ದು ಸಾಯಬೇಡಲೇ ಹುಚ್ಚ. ಲೇ ಸೊಕ್ಕಿನ ಮಕ್ಕಳೇ, ನನ್ನನ್ನು ಎದುರು ಹಾಕಿಕೊಂಡರೆ ನಿಮ್ಮನ್ನು ಅಡ್ಡಡ್ಡ ಉದ್ದುದ್ದ ಕತ್ತರಿಸಿ ನರಕಕ್ಕೆ ಕಳುಹಿಸಲು ಈ ಜಮದಗ್ನಿಗೇನು ಅದು ಕಷ್ಟದ ಕೆಲಸವಲ್ಲ. ಪಾಟೀಲ ಹುಚ್ಚ ಅಲ್ಲಲೇ ಬಚ್ಚ. ಈ ಜಮದಗ್ನಿ ಜಗದಲ್ಲಿ ಜಗಿಜಿಗಿಸಿ ನಿಮ್ಮಂತ ಸೊಕ್ಕಿನ ಶ್ರೀಮಂತರಿಗೆ ಒತ್ತು ಬುದ್ಧಿ ಕಲಿಸಲು ಶಿವಲೋಕದಿಂದ ಸಿಡಿದು ಬಂದಿರುವ ಶಿವನ ಅವತಾರದ ವೀರ ಪುರುಷ ಈ ಶೂರ ಜಮದಗ್ನಿ. ಜಮದಗ್ನಿ, ನೀನು ಯಾವ ಶಿವನ ಅವತಾರದ ಜಮದಗ್ನಿಲೇ? ಒಳ್ಳೆ ಕುರಿ. ನಿನ್ನಂತೆ ಹರ ಶಿವ ಜಮದಗ್ನಿ ಎಂದು ಬಂದ ಮಹಾನುಭಾವರೇ ಮಣ್ಣು ಮುಕ್ಕಿದ್ದಾರೆ ಈ ಸುರಪತಿ ಇಂದ್ರ ಸುರೇಂದ್ರ ಪಾಟೀಲನ ಕೈಯಲ್ಲಿ. ಹೋಗಲೇ ಹೋಗೋ, ನೀನ್ಯಾವ ಸೂರ, ನೀನ್ಯಾವ ಶಿವನ ಅವತಾರದ ಜಮದಗ್ನಿ? ಮಗನೇ ಪಾಟೀಲ, ಜಮದಗ್ನಿ ಇವನು ಹಿಂದಿನ ಜಮದಗ್ನಿ ಅಲ್ಲಲೇ ಮಗನೇ. ಉದೋ ಉದೋ ಎಂದು ಬಂದ ಭಕ್ತರ ಕಷ್ಟವನ್ನು ನಿವಾರಿಸಿ ಕಲಿಯುಗದ ಕರುಣಾಮಯಿ ಜಗದ್ದೋದ್ಧಾರಿಣಿ ಆದ ಆ ಏಳುಕೊಳ್ಳದ ಎಲ್ಲ ಮನಗಂಡ ಆ ಜಮದಗ್ನಿ ದೇವಲೋಕದ ದೇವಪುರುಷ. ನಿಮ್ಮಂತ ಸೊಕ್ಕಿನ ಶ್ರೀಮಂತರ ನೆತ್ತಿಯ ಮೇಲೆ ಕಾಲು ಇಟ್ಟು ನೆತ್ತರ ಕುಡಿಯಲೆಂದರೆ ಬ್ರಹ್ಮ ಸುತ್ತಿರುವವನು ಇವನು ಭೋಗದ ಲೋಕದ ಜಮದಗ್ನಿ. ಜಮದಗ್ನಿ, ಏ ಮಗನ ಗೌಡ, ಭೂಗತ ಲೋಕದ ಜಮದಗ್ನಿ ನಾನೆಂದು ನೀನು ನಿಗರೋಡಿದರೆ ನಿಗರಿ ನಿಂಗಪ್ಪನ ಪಾದ ಸೇರವೆ. ಈ ಶ್ರೀಮಂತ ಸಿಂಹನಾದ ದೇಸಾಯಿಗೌಡನ ಕೈಯಲ್ಲಿ ಸುಮ್ಮನೆಗೆ ಸಿಂಹವನ್ನು ಕೆಳಗೆ ಸಿಟ್ಟಿಗೆ ಎಬ್ಬಿಸಬೇಡ ಮಗನೇ. ಯಾರ ಅಪ್ಪಣೆಯನ್ನು ಪಡೆದು ನನ್ನ ಮನೆಯೊಳಗೆ ಕಾಲಿಟ್ಟಿಲೆ ಆದಮ ಅಲ್ಲಲೇ ಗೌಡ. ಇವನ ಸನಾತನವಾದ ಹಿಂದೂ ಧರ್ಮದ ಗಂಡುಗೊಡಲಿಯ ವೀರ ಪುರುಷ ಈ ಶೂರ ಜಮದಗ್ನಿ. ಏ ಗೌಡ, ನಿನ್ನ ಅಪ್ಪಣೆ ಪಡೆದು ಒಳಗೆ ಬರಲು ಈ ಜಮದಗ್ನಿಗೆ ನಿನ್ನ ಅಪ್ಪಣೆಯು ಬೇಕಾಗಿಲ್ಲ ಮಗನೇ. ನಿಮ್ಮಪ್ಪನ ಅಪ್ಪಣೆಯು ಬೇಕಾಗಿಲ್ಲ. ಮೇಲಾಗಿ ನಿನ್ನ ಅಪ್ಪಣೆ ಪಡೆದು ಒಳಗೆ ಬರಲು ನೀನೇನು ದೊಡ್ಡ ಶೂರ ಸರ್ದಾರನಲ್ಲ ಮಗನೇ. ಬಡ ರೈತರ ರಕ್ತವನ್ನು ನೀರಿನಂತೆ ಕುಡಿದು ಕುಬೇರನಾಗಿ ಮೆರೆಯುತ್ತಿರುವ ಗೌಡ, ನನ್ನ ವರಲಕ್ಷ್ಮಿ ಬೆಳೆಯನ್ನು ಯಾವ ಕಾರಣಕ್ಕಾಗಿ ಹರಿಗೆ ನಾಶ ಮಾಡಿದೆ ಎಂದು ಎದೆ ತಟ್ಟಿ ಕೇಳಲು ಬಂದಿರುವೆ. ಹುಡಿ ಎಬ್ಬಿಸಿದ ಹುಲಿ ರಾಯನಾಗಿ. ಹುಡಿ ಎಬ್ಬಿಸಿದ ಹುಲಿ ನಾನೆಂದು ನೀನು ಅಬ್ಬರಿಸಿ ಸೇಡಿಗೆ ಸೇಡೆಂಬ ಈ ಗಾಯಗೊಂಡಿರುವ ಘಟ್ಟ ಸರ್ಪದ ಎಡೆಯನ್ನು ಕುಳಿತು ಬದುಕಲು ಪ್ರಯತ್ನ ಪಟ್ಟರೆ ರಣ ಹತ್ತಾಗಿ ಹರಿದು ತಿನ್ನುವೆ ಈ ನಿನ್ನ ಕೊಬ್ಬಿದ ದೇಹವನ್ನು. ಸುಮ್ಮನೆ ಮರ್ಯಾದೆಯಿಂದ ಹೊರಟು ಹೋಗು, ಇಲ್ಲದಿದ್ದರೆ ನಿನ್ನನ್ನು ಕಡೆದು ಹೆಡೆ ಮುರಿಗೆ ತುಂಬಬೇಕಾಗುತ್ತದೆ. ಎಚ್ಚರ ಮಗನೇ. ತಮ್ಮ ಜಮದಗ್ನಿ ಎಣ್ಣ ತಮ್ಮ ಅಲ್ಲಲೇ ತಮ್ಮ, ಸುಮ್ಮನ ಯಾಕ ಸತ್ತ ಸುಡುಗಾಡ ಸೇರ್ತಿಲೇ ಅಪ್ಪ. ಸುಮ್ಮನ ಗುದ್ದಿ ಹಾಸ್ಕ್ಯಾನ ಬದಲು ನಮ್ಮ ಸೌಕರ್ಯ ಹೆಂಗ ಹೇಳ್ತಾರ ಕೇಳಲೇ. ಏ ಮಗನೇ ಬಬಲಾದಿ, ಇನ್ನೊಂದು ಸಾರಿಲೇ ಎಂದು ಮುಗಳಿದರೆ ಕೊಂದು ಬಿಡುತ್ತೇನೆ ಮಗನೇ. ಏನಂದ್ಯೋ ಬಡ ಬಿಕಾರಿ ನನ್ನ ಮಗನೇ. ಸುತ್ತ 27 ಹಳ್ಳಿಗೆ ಈ ನನ್ನನ್ನ ಸುಬೇದಾರ ಎನಿಸಿಕೊಂಡಿರುವಾಗ ಈ ನನ್ನ ಎದುರಿಗೆ ನಿಂತು ಮಾತನಾಡುವ ಶಕ್ತಿ ಈ ಊರಿನಲ್ಲಿ ಯಾರಿಗೂ ಇಲ್ಲ. ಅಂತದರಲ್ಲಿ ನೀನೊಬ್ಬ ಕುರಿ ಕಾಯುವ ಕುರುಬ ಹೋಗಿ ನನಗೆ ಈ ರೀತಿ ಮಾತನಾಡ್ತಾ ಇದೆಯೇನೋ ಕತ್ತೆ.
ಏ ಸೊಕ್ಕಿನ ಹೆಣ್ಣೆ ರೇಣುಕಾ, ಕತ್ತೆ ನಾನಲ್ಲಲೇ, ಕರಿ ಮುಸುಡೆಯ ಶ್ರೀಮಂತ ಕುಮಾರಿ, ಕುರಿ ಕಾಯುವ ಹುಂಬನೆಂದು ಕೀಳಾಗಿ ಭಾವಿಸಿದರೆ ಮಗಳೇ, ನಿನ್ನ ಹೆಡೆಮುರಿಗೆ ಕಟ್ಟುವುದು ನಾನಲ್ಲಲೇ, ಇಲ್ಲಿ ಸೇರಿರುವಂತ ನಮ್ಮ ಕುಲ ಬಾಂಧವರು. ಏ ಸೊಕ್ಕಿನ ಹೆಣ್ಣೆ, ಕುರಿ ಕಾಯುವ ಹುಂಬನೆಂದು ಕೀಳಾಗಿ ಭಾವಿಸುವೆ ಆ ಹೆಣ್ಣೆ. ಲೇ ರೇಣುಕಾ, ಬಾಯಾರಿ ಬಂದ ನೀರು ಬೇಡಿದವರಿಗೆ ಹಾಲು ನೀಡಿದ ಹಾಲು ಮತದ ಕುಲ ಬಾಂಧವರಲ್ಲೇ ನಾವು. ಏ ಕೊಪ್ಪಿ ನಿಂತಿರುವ ಕುರಿ ರೇಣುಕಾ, ಕುರಿ ಕಾಯೋ ಹುಂಬನಲ್ಲಲೇ, ಹುಂಬ ನಾನಲ್ಲಲೇ ಬುಲ್ಬುಲ್. ನಿಮ್ಮಂತ ಹರೆಯದ ಹಕ್ಕಿಗಳ ರೆಕ್ಕೆ ಪುಕ್ಕ ಕತ್ತರಿಸಿ ಸಕ್ಕಿನಿಂದ ಮೆರೆಯುತ್ತಿರುವ ನಿಮ್ಮಂತ ಜಂಬದ ಹೆಣ್ಣುಗಳಿಗೆ ತಕ್ಕ ಪಾಠ ಕಲಿಸಲು ಈ ಭಾರತಾಂಬೆ ಉದರದಲ್ಲಿ ಹುಟ್ಟಿ ಬಂದ ಮುರುಡಿಯ ಹುಂಬ ಈ ಶೂರ ಜಮದಾಗ್ನಿ. ಏ ಪಾಟೀಲ, ಹೂವಾಗಿ ಅರಳಿ ನಿಂತ ನನ್ನ ಭಾವಿ ಸತಿಯಾಗಬೇಕಾದ ಈ ರೇಣುಕಾಳಿಗೆ ನೀನು ಸಿಕ್ಕಂತೆ ಬೊಗಳಿದರೆ ಈ ಪಾಟೀಲ ಹಾವಾಗಿ ಕಚ್ಚಿ ಕಚ್ಚಿ ಹರಿದು ತಿನ್ನುತ್ತಾನೆ ನಿನ್ನ ಗಾಢವಾದ ದೇವನ್ನ. ಸೊಕ್ಕಿನ ಮಗನೇ ಪಾಟೀಲ, ಹರೆಯದ ಹೆಣ್ಣಿನ ಮುಂದೆ ಜಂಬ ಕೊಚ್ಚಿಕೊಳ್ಳುವ ಏಡಿ ನನ್ನ ಮಗನೇ ಪಾಟೀಲ. ಈ ಜಮದಗ್ನಿಯ ದೇಹವನ್ನು ಉರುಳಿಸಲು ಹೇ ಮಗನೇ ನಿನಗೂ ಸಾಧ್ಯವಿಲ್ಲ, ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ ಮಗನೇ. ಏಯ್ ಬಾಯಿ ಮುಚ್ಚೋ ಬಡ ಬಿಕಾರಿ ನನ್ನ ಮಗನೇ, ಇನ್ನೊಂದ್ಸಾರಿ ಈ ರೀತಿ ನೀನು ಹಾರಾಡಿ ಮಾತನಾಡುತ್ತೆ ಆದ್ರೆ ಈ ನಿನ್ನ ಹೆಣವನ್ನು ಕಚಕಚನೆ ಕಡ್ದು ಹಾಕಿ ಹದ್ದು ನಾಯಿನರಗಳಿಗೆ ಆಹಾರ ಮಾಡಬೇಕಾದೀತು ಎತ್ತರ. ಲೇ ಕೊಬ್ಬಿದ ಕುರಿ ರೇಣುಕಾ, ಎಚ್ಚರ ತಪ್ಪಿ ಹದ್ದು ಮೀರಿ ಮಾತನಾಡುತ್ತಿರುವುದು ನಾನಲ್ಲಲೇ, ಬಡಿಯಾರದ ಬಣ್ಣದ ಹೆಣ್ಣೆ, ಹಣದ ಅಬ್ಬರದಲ್ಲಿ ಮೆರೆಯುತ್ತಿರುವ ನಿಮ್ಮಣ್ಣನಿಗೆ ಬುದ್ಧಿ ಹೇಳಿ ನಮಗಾದ ಬೆಳೆ ನಷ್ಟ ಕೊಡಲು ಹೇಳು, ಅಂದಾಗ ಒಪ್ಪಿಕೊಳ್ಳುತ್ತೇನೆ ನೀನೊಂದು ಹೆಣ್ಣೆಂದು. ನಮ್ಮ ಅಣ್ಣನಿಗೆ ಬುದ್ಧಿ ಹೇಳಿ ನಿಮ್ಮ ಬೆಳೆ ನಷ್ಟ ಕೊಡದಿದ್ದರೆ ಏಯ್ ಏನ್ ಮಾಡ್ಕೊಡ್ತಾ ಇದ್ಯಾ ನೀ ನಮ್ಮನ್ನು? ಲೇ ಸೊಕ್ಕಿನ ಮಗಳೇ ರೇಣುಕಾ, ನಮಗಾದ ಬೆಳೆ ನಷ್ಟ ಕೊಟ್ಟರೆ ಸರಿ, ಎಲ್ಲದಿದ್ದರೆ ಅಣ್ಣ ತಂಗಿಯರಾದ ನಿಮ್ಮಿಬ್ಬರನ್ನು ನಾ ಮೆಟ್ಟುವ ಎಕ್ಕಡದ ಕೆಳಗೆ ಹಾಕಿ ತೊಳೆದು ಕೊಂದು ಬಿಡುತ್ತೇನೆ ಮಕ್ಕಳ. ಏ ಗೌಡ, ಹಾ ನೋಡು ಜಮದಗ್ನಿ, ಮಾತಿಗೆ ಮಹತ್ವ ಬೆಳೆಸುವುದರಲ್ಲಿ ಪ್ರಯೋಜನವಿಲ್ಲ. ನಿಮ್ಮ ವರಲಕ್ಷ್ಮಿ ಹತ್ತಿ ಬೆಳೆ ಹರಗಿದ ನಷ್ಟವನ್ನು ನಾನು ಕೊಡುತ್ತೇನೆ. ಅದು ಸಾಲದಿದ್ದರೆ ಊರ ಮುಂದಿನ ನನ್ನ 2 ಎಸ್ಟೇಟ್ಗಳನ್ನು ನಿನ್ನ ಹೆಸರಿಗೆ ಬರೆದು ಕೊಡುತ್ತೇನೆ. ಆದ್ರ ನಿನ್ನ ಹತ್ತಿಗೆ ಶಬರಿ ಒಂದೇ ಒಂದು ದಿನ ಈ ದೇಸಾಯಿಗೌಡನ ಸೂಳೆಯಾಗಿ ಮಗನೇ ಜಮದಗ್ನಿ, ನನ್ನ ಮಾವನ ಮಾತಿಗೆ ಒಪ್ಪಿದರೆ ಕೋಟ್ಯಾಧಿಪತಿಯಾಗಿ ಬಾಳುವೆ ಈ ಜಗದಲ್ಲಿ, ಇಲ್ಲದಿದ್ದರೆ ಭಿಕ್ಷಾಧಿಪತಿಯಾಗಿ ಬಾಳುವೆ ಈ ಸಮಾಜದಲ್ಲಿ. ಆಯ್ತು ಗೌಡ್ರಿ, ನೀವು ಹೇಳಿದಂತೆ ನಾನು ಕೇಳ್ತೇನೆ. ಆದರೆ ನನ್ನದೊಂದು ಮಾತು. ಅದೇನು ಬೊಗಳು? ನೋಡಿ ಗೌಡ್ರಿ, ನೀವು ನನ್ನ ವರಲಕ್ಷ್ಮಿ ಬೆಳೆಯನ್ನು ಹರಿಗೆ ನಾಶ ಮಾಡಿರುವ ನಷ್ಟವನ್ನು ಕೊಡಬೇಡಿ. ಮೇಲಾಗಿ ನಿಮ್ಮೂರ ಮುಂದಿನ ಎಸ್ಟೇಟು ನನ್ನ ಹೆಸರಿಗೆ ಬರೆದು ಕೊಡಬೇಡ್ರಿ. ನನ್ನ ಅತ್ತಿಗೆ ಶಬರಿ ಹಂಗ ನಿಮ್ಮ ಸೂಳೆಯಾಗಿ ಇದ್ದು ಬಿಡಲಿ. ಆದ್ರ ಚಂದುಳ್ಳ ಚೆಲುವೆಯಾದ ಈ ನಿನ್ನ ಕೊಪ್ಪಿದ ತಂಗಿ ರೇಣುಕಾ ನನ್ನ ಸೂಳೆಯಾಗಿ ಮಗನೇ ಗೌಡ, ಮಗನೇ ಬಾಯಿ ಮುತ್ತ ಹೊಲಕಟ್ಟ ಸೂಳೆ ಮಗನೇ,
ಹೆಣ್ಣು ಮಕ್ಕಳೆಂದರೆ ಪೆಟ್ಟಿ ಬಿದ್ದಿದ್ದಾರೆ ಎಂದು ತಿಳಿದುಕೊಂಡಿರುವೆಂದರೆ ಗೌಡ, ಕೊನೆಯದಾಗಿ ಹೇಳುತ್ತೇನೆ ಮಗನೇ, ನಮಗಾದ ಬೆಳೆ ನಷ್ಟ ಕೊಟ್ಟರೆ ಇದನ್ನು ಇಲ್ಲಿಗೆ ಮುಗಿಸುತ್ತೇನೆ. ಎಲ್ಲದಿದ್ದರೆ ಅಣ್ಣ ತಂಗಿಯರಾದ ನಿಮ್ಮಿಬ್ಬರನ್ನು ಒತ್ತಿಗೆ ಹೆಚ್ಚಿಗೆ ಕೊಂದು ಬಿಡುತ್ತೇನೆ ಮಕ್ಕಳ. ಏ ಜಮದಗ್ನಿ, ಇಷ್ಟೊಂದು ಸೊಕ್ಕಿನಿಂದ ಮಾತನಾಡ್ತಾ ಇದೆಯಾ ನೀ ನನಗೆ? ಅಣ್ಣ, ತಾಯಿಲೆ ಆ ಬಂದೂಕನ್ನು ಈಗಲೇ ಸುಟ್ಟಾಕಿ ಬಿಡುವೆ ಇವನ ದೇಹವನ್ನು. ಲೇ ಕೊಬ್ಬಿದ ಕುರಿ ರೇಣುಕ, ನೀನೊಂದು ಹೆಣ್ಣಾಗಿ ಹೆಣ್ಣು ಎಂಬ ಪದದ ಅರ್ಥ ಗೊತ್ತಿಲ್ಲದ ವಿವೇಕಿ. ಥು, ನೀನು ಹೆಣ್ಣಲ್ಲಲೇ ಮಾರಿ. ಮಗನ ಜಮದಗ್ನಿ, ಮಗನ ಗೌಡ, ಸುಬೇದಾರ ಮನೆತನದಲ್ಲಿ ಹುಟ್ಟಿದ ಅಣ್ಣ ತಂಗಿಯರಾದ ನಮ್ಮಿಬ್ಬರನ್ನು ಕೆಣಕಿ ಸೇಡಿಗಾಗಿ ಸಾಯಲು ಸಿದ್ಧನಾಗಿ ನಿಂತಿನಲೇ ಸಿಕಂಡಿ. ಇದೇ ನನ್ನ 7 ಬಾರಿನ ಬಂದೂಕಿಗೆ ನಿನ್ನನ್ನು ಆಹುತಿ ಕೊಟ್ಟು ನಿನ್ನ ರುಂಡವನ್ನು ಕತ್ತರಿಸಿ ಬೆಟ್ಟದ ತುತ್ತ ತುದಿಯ ಮೇಲಿರುವ ಆ ಮರಡಿ ಗುಡಿ ಹನುಮಪ್ಪನ ದ್ವಾರ ಬಾಗಿಲಿಗೆ ನೇತು ಹಾಕಿ ಬಿಡ್ತಾನೆ ಈ ಕರಿ ಕಾಳಿಂಗ ಸರ್ಪದವತಾರದ ದೇಸಾಯಿಗೌಡ. ತಿಳಿತೇ ಮಂಕೆ? ನಿಮ್ಮಂತ ಭಂಡ ಶ್ರೀಮಂತರನ್ನು ಕೆಣಕಿ ಸೇಡಿಗಾಗಿ ಸಾಯಲು ನಿಂತ ಶಿಖಂಡಿ ಅಲ್ಲಲೇ ಗೌಡ ಇವನು. ಶಿಕಾರಿ ಎನಿಸಿಕೊಂಡಿರುವ ಗಂಡು ಹುಲಿ. ಏ ಮಗನೇ ಗೌಡ, ನನ್ನ ರುಂಡ ತೆಗೆದು ಬೆಟ್ಟದ ತುತ್ತ ತುದಿಯ ಮೇಲಿರುವ ಆ ಮರಡಿ ಗುಡಿ ಹನುಮಪ್ಪನ ಬಾಗಿಲಿಗೆ ನೇತು ಹಾಕುವುದಕ್ಕಿಂತ ಪೂರ್ವದಲ್ಲಿ ಅಣ್ಣ ತಂಗಿಯರಾದ ನಿಮ್ಮಿಬ್ಬರನ್ನು ದ್ಯಾಮವ್ವನ ಹರಕೆ ಕೋಣದಂತೆ ಓಡಾಡಿಸಿ ಕಡೆದು ನಿಮ್ಮಿಬ್ಬರ ರುಂಡವನ್ನು ತೆಗೆದು ನಮ್ಮೂರ ಅಗಸಿ ಬಾಗಿಲಿಗೆ ಕಟ್ಟಿ ಹಾಕಿ ಆ ರುಂಡಕ್ಕೆ ನಮ್ಮೂರ ಮುತ್ತೈದೆಯರು ಮೆಟ್ಟುವ ಮೆಟ್ಟಿನ ಸರ ಹಾಕಿ ಎದ್ದ ನಿನ್ನಂತ ಕರಿಚಿರ್ತೆಯ ಗದ್ದಲದಲ್ಲಿ ಗೆದ್ದ ಮುರುಡಿ ಒಮ್ಮ ಕೆರಳಿದ ವೀರ ಕೇಸರಿ ನಾನಾಗದಿದ್ದರೆ ನನ್ನ ಹೆಸರು ಮುತ್ತೈದೆಯರ ಮಾನ ಮಾಂಗಲ್ಯ ಕಾಪಾಡುವ ಮಾಂಗಲ್ಯ ಉಳಿಸಿದ ಮೈದನೇ ಅಲ್ಲ, ಮಾಂಗಲ್ಯ ಉಳಿಸಿದ ಮೈದ. ಮುರುಡಿಯ ಹುಂಬ ಕೆರಳಿದ ವೀರ ಕೇಸರಿ ನೀನಾಗಿ ನಮ್ಮೊಂದಿಗೆ ವೈರತ್ವ ಸಾಧಿಸಲು ಸಿದ್ಧನಾಗಿ ನಿಂತರೆ ನೆಲ ಕಾಣದ ಇಲಿಯಾಗಿ ಸತ್ತು ಸುಡುಗಾಡ ಸೇರವೆ ಈ ಜೋಡುಗುಂಡಿಗೆಯ ಪಾಟೀಲನ ಕೈಯಲ್ಲಿ. ಹೋಗಲೇ ಹೋಗೋ, ನಿಮ್ಮ ವರಲಕ್ಷ್ಮಿ ಹತ್ತಿ ಹರಿದ ನಷ್ಟ ಕೊಡಲು ನಾವೇನು ಕೈಲಾಗದ ಸೆಂಡರಲ್ಲ. ನೀನು ಏನ್ ಮಾಡ್ತೀವೋ ಮಾಡ್ಕೋ, ನಾನು ನೋಡೇ ಬಿಡ್ತೀನಿ. ಏ ಜಮದಗ್ನಿ, ಹುಲಿ ಬೆಂಕಿಯಂತೆ ಸೋದರ ಮಾವಾಳಿ ಎಂದಿರಾಗಿ ಈ ಜಗದಲ್ಲಿ ಜಯ ಬೇರಿ ಸಾಧಿಸಲು ಸಿದ್ಧರಾಗಿ ನಿಂತಿರುವ ಈ ಸರದಾರರಿಗೆ ಸವಾಲು ಹಾಕಿದ ನಿನ್ನಂತ ಕುನ್ನಿಗಳಿಗೆ ಬಗ್ಗೋ ಬದುಕಲೇ ನಮ್ಮದು. ಸುಮ್ಮನೆ ಕೈಲಾಗದ ಹೇಡಿಯಂತೆ ಇಲ್ಲಿಂದ ಹೊರಟು ಹೋಗು, ಇಲ್ಲದಿದ್ದರೆ ನಿನ್ನನ್ನು ಕಡಿದ ಎಳೆಬರಿಗೆ ತುಂಬಬೇಕಾಗುತ್ತದೆ. ಬಲಿಯ ಏಯ್, ನಿನಗೆ ಇದೀಗ ಹೀಗೆ ಹೇಳ್ತಾ ಇದ್ದೇನೆ, ನಿನಗೆ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ಗೆಟ್ ಔಟ್ ಜಾಟಿನಿಂದ. ಏ ಕೊಪ್ಪಿದ ಕುರಿ ರೇಣುಕ, ಗೆಟ್ ಔಟ್, ಗೆಟ್ ಔಟ್ ಎಂದು ಹೇಳುವ ಹೇಸಿ ಹೆಣ್ಣೆ ರೇಣುಕ. ಜಾಣನಿಗೆ ಮಾತಿನ ಪೆಟ್ಟು, ಕತ್ತೆಗೆ ಲತ್ತೆ ಪೆಟ್ಟು ಎಂಬಂತೆ ನಿಮ್ಮಂತ ಕೊಪ್ಪಿದ ಕೋಣಗಳಿಗೆ ಲತ್ತೆ ಪೆಟ್ಟೆ ಸರಿ. ಏ ಮಗನೇ ಗೌಡ ಪಾಟೀಲ, ನೀವು ನನ್ನ ವರಲಕ್ಷ್ಮಿ ಬೆಳೆಯನ್ನು ಹರಿಗೆ ನಾಶ ಮಾಡಿರುವ ಸೇಡಿನ ಪ್ರತಿಕಾರವಾಗಿ ನಿಮ್ಮ ಹೊಲದಲ್ಲಿ ಈ ನಿನ್ನ ಕೊಪ್ಪಿದ ತಂಗಿ ರೇಣುಕಾಳ ಹೆಸರಿನಲ್ಲಿ ಕಟ್ಟಿರುವ ಕೋಟ್ಯಾಂತರ ಬೆಲೆ ಬಾಳುವ ಎಸ್ಟೇಟನ್ನು ನಾಳೆ ದಿನವೇ ನನ್ನ ಅಣ್ಣ ಪ್ರವೀಣ್ ಅಣ್ಣನ JCB ತರಿಸಿ ಸಮೇತ ನೆಲ ಸಮ ಮಾಡುತ್ತೇನೆ ಮಕ್ಕಳ.
ಹೇಳಿ ನನ್ನ ಮಕ್ಕಳೇ, ನಿಮ್ಮಿಬ್ಬರಲ್ಲಿ ಗಂಡಸ್ತನದ ಬೇರಿದ್ದರೆ ಬಂದ ತಡೆಯಿರಿ ಈ ಸಿಂಹದ ಮರಿಯನ್ನ. ಮಗನ ಜಮದ ಹಾಕಿರಿ, ನಿಂತುಕೋ, ಇಲ್ಲದಿದ್ದರೆ ಶೂಟ್ ಮಾಡಿ ಬಿಸಾಕಿ ಬಿಡ್ತೇನೆ ಮಗಳೇ. ಶೂಟ್ ಮಾಡಿ ಬಿಸಾಕುವ ಗುಂಡಿಗೆ ನಿನಗೆಲ್ಲ ಗೌಡ. ಮಕ್ಕಳ, ನಾಳೆ ನನ್ನ ಅಣ್ಣನ JCB ತರಿಸಿ ಬಿಲ್ಡಿಂಗ್ ನೆಲ ಸಮ ಮಾಡುವಾಗ ಅಲ್ಲೇ ತಿಳಿಯಲಿ ನಿಮ್ಮಿಬ್ಬರ ಶೂರತನ. ಕೊಪ್ಪಿದ ಕುರಿ ರೇಣುಕ, ಹಳ್ಳಿಯ ರಂಬೆ ಬೆಳ್ಳಿಯ ಗೊಂಬೆಯಂತೆ ಮಿನುಗುವ ತಾರೆ ರೇಣುಕ. ಬರ್ತೀನಿ ಮಗಳೇ, ಗುಡ್ ಬಾಯ್. ಗಂಡು ನಂಬಿದ ನಾಡು ಈ ಗಂಡುಗಳ ಬೀಡು, ಗಂಡು ನಂಬಿದ ನಾಡು ಈ ಗಂಡುಗಳ ಬೀಡು, ಗಂಡು ನಂಬಿದ ನಾಡು ಈ ಗಂಡುಗಳ ಬೀಡು, ಗಂಡು ನಂಬಿದ ನಾಡು ಈ ಗಂಡುಗಳ ಬೀಡು. ಅಣ್ಣ, ಆ ಬಡ ಬಿಕಾರಿ ಇಷ್ಟೊಂದು ಸೊಕ್ಕಿನಿಂದ ಮಾತನಾಡ್ತಾ ಇದ್ದೀರೋ, ಹಾಗೆ ಕಲ್ಲು ಗಂಬದಂತೆ ನಿಂತಿರುವೆಯಲ್ಲ. ನಿನ್ನ ಕಣ್ಣೆದುರಿಗೆ ಈ ನಿನ್ನ ತಂಗಿ ಇಷ್ಟೊಂದು ಜಂಬದಿಂದ ಮಾತನಾಡಿದ ಆ ಶಂಡ ನನ್ನ ಮಗನನ್ನ ಹಾಗೆ ಬಿಟ್ಟಿಯಲ್ಲ ಅಣ್ಣ. ಏನಿದು ನಿನ್ನ ಹೇಳಿದನ? ನೋಡ್ರ ಹೋದ್ನನ್ರಿ ಅಪ್ಪ ಮಗ, ಸಿಡ್ಲು ಹೊಡೆದಂಗೆ ಮಾತಾಡಿದ್ರಿ ಅಪ್ಪ ಅವ. ಗಂಡಸನ ಮಗ ಹೋಗಾರ ನೋಡ್ರಿ. ಅಲ್ರಿ ಗೌಡ್ರ, ನಿಮ್ಮನ್ನ ಗಂಡಸ ಅಂದಾರ ಯಾರ್ರಿ? ಅಲ್ರಿ ಅಪ್ಪ, ನೀವು ಗಂಡಸರಾದ್ರಿ, ಅವ್ರ ಅಟ್ಟೇನು ಗಂಡಸರ ಆಗೋಲ್ರಿ. ತಾಡ್ರಿ ಅಪ್ಪ ಗೌಡ್ರ, ನನಗ ಒಂದು ಚಾನ್ಸ್ ಕೊಟ್ಟಿದ್ರಿ ಅಂದ್ರೆ ನೀವು ಆ ಮಗನ ಇಲ್ಲೇ ಕಾಚ ಪಾಚ ಅಂತ ತುಳೋದು ಒಂದ್ ಏಟೆ ಮುಗಿಸಿ ಬಿಡ್ತಿದ್ರಿ ಆ ಮಗನ ಕಥೆನ. ಒಂದೇ ಏಟಿಗೆ ಅವನ ಕಥೆಯನ್ನು ಮುಗಿಸಿದರೆ ನಾನು ಹೇಳಿದ ರೌದ್ರಮಯ ನಾಟಕ ಇಲ್ಲಿಗೆ ಮುಕ್ತಾಯವಾಗುತ್ತದೆ ಬಬಲಾದಿ. ಓ ನನ್ನ ಮಗ ಜಮದಾಗ್ನಿಯನ್ನು ಹಂತವಾಗಿ ಕಂತ್ರಿ ನಾಯಿ ತರ ಬಡಿದು ಕೊಲ್ಲುವುದೇ ಇದೇ ತಾಯಿಗಳನ್ನ ಚಾಣೋತ್ಸದನ. ಮಗನೇ ಬಬಲಾದಿ, ಆ ಜಮದಗ್ನಿಯ ಚಟ್ಟ ಕಟ್ಟಿ ಸುಡುಗಾಡಕ್ಕೆ ಕಳಿಸಲು ನೀನೇ ಹಾಕು. ಇದಕ್ಕೊಂದು ಪ್ಲಾನ್. ಹ್ಞೂ ರೀ ಅಪ್ಪ, ನಾ ಇರೋದು ಅದಕ್ಕಲ್ರಿ ಅಪ್ಪ. ಅಲ್ರಿ ಅದನ್ಯಾರ ಆ ಮಗನ ಮನಿ ಮುರಿದು ಮೋಸತ್ತೆ ಮಾಡಿ ಆ ಮಗನ ಚಟ್ಟ ಅಷ್ಟೇ ಯಾಕಂತೀರಿ? ಆ ಮಗನ ದುಡ್ಡು ಸಿಗಬಾರ್ದು ಹಂಗ ಮಾಡ್ತೀನಿ. ಆ ಮಗನ್ ಹಿಂಗ್ ಮಾಡ್ಬೇಕಂದ್ರ ಒಂದ್ 10 ಹೋದ್ರ ಚಿಂತಿಲ್ಲನ್ರಿ. 10 ಆಗಲಿ ಮಗನ, 20 ಹೋಗಲಿ, 30 ಹೋಗಲಿ, 50 ಹೋಗಲಿ, 80 ಹೋಗಲಿ, 1 ಲಕ್ಷ ಹೋಗಲಿ, 2 ಲಕ್ಷ ಹೋಗಲಿ, ಆ ಸೈಟ್ ರೀ ಅದು ಹೋಗಲಿ, ಈ ಹೊಲ ರೀ ಅಪ್ಪ ಅದು ಹೋಗಲಿ, ಈ ಬಿಲ್ಡಿಂಗ್ ರೀ ಅದು ಹೋಗಲಿ, ಎಲ್ಲ ಹೋಗಲ್ರಿ, ಹೋಗಲಿ. ಮಗನೇ, ಎಲ್ಲವನ್ನು ಕಳೆದುಕೊಂಡು ನಾನೇನು ತಿರುವಾಕೆ ಮಾಡಬೇಕಂತ ಮಾಡಿದೆ. ಓ ನನ್ನ ಮಗ ಜಮದ ಅಗ್ನಿಯನ್ನು ಹ್ಞೂನ್ರಿ 1 ರೂಪಾಯಿ ಖರ್ಚಿಲ್ಲದೆ ಅವನ ಕಥೆಯನ್ನು ಮುಗಿಸುವುದನ್ನು ಹೇಳಲೇ ಮಗನ. ಅಯ್ಯೋ ಧನ್ಯರ ಪುಗ್ಸೆಟ್ಟೆ ಪಕಡ್ಲಾವ ಐಸ ಠೀಕೆ ಸಕರ. ಹಂಗಾದ್ರ ಹಿಂಗ ಮಾಡಿದ್ರೆ ಹೆಂಗಾಕತಿ ಅಂದ್ರಿ? ಶಹಬಾಜ್ ಬಬಲಾದಿ, ಶಹಬಾಜ್. ಇದ್ದರೆ ಇರಬೇಕು ನಿನ್ನಂತ ಕುಲಕರ್ಣಿ. ಪಾಟೀಲ್ರ ಅವ್ರದ್ದು ಮುಗೀತು, ನಿಮ್ಮದೀಗ ಮತ್ತ ಹಿಂಗ ಮಾಡಿದ್ರೆ ಹೆಂಗಾಕತಿ ಅಂದ್ರಿ? ಶಬಾಷ್ ಬಬಲಾದಿ, ಶಬಾಷ್. ನೀನು ಹೇಳಿದಂತೆ ಆಗಲಿ, ನಡೆ. ಏನು ದುಬ್ಬನ ತ್ಯಾರಿತೆ, ಏನು ದೈವನ ತ್ಯಾರಿತೆ ಅಪ್ಪ, ಬೆನ್ನು ಕೆತ್ತ ಹೊಂಟೈತೆ ಅಪ್ಪ. ಬರ್ರಿ ಅಪ್ಪ, ನಾನು ಬಬಲಾದಿ ಅಪ್ಪ ಬೇಗ ಸಿದ್ಧ ಮಾಡಿ ಕರೆದುಕೊಂಡು ಬಾ ನರ್ತಕಿಯರನ್ನು. ಎಲ್ಲ ಸಿದ್ಧ ಐತ್ ನೋಡ್ರಿ ಅಪ್ಪ, ಸಿದ್ಧ ಐತ್ ನೋಡ್ರಿ. ದಣ್ಕಂಡ್ರಿ ಮತ್ತು ಭಾಳ ಇಟ್ಟ ಮಟ ಒಳಗೆ ಕುತ್ಕೊಂಡು 190 ಹೊಡೆದ್ರೆ ಎಲ್ಲ ಸುಸ್ತು ಕಮ್ಮಿ ಆಕತಿ. ಬರ್ರಿ ಅಪ್ಪ ಹೋಗನ್ರಿ. ಅಯ್ಯ ಇವ್ರು ಅಪ್ಪ ಯಾರು ಇಲ್ಲ ಅಲ್ರಿ ಅಪ್ಪ, ಇವರು ಬಿಟ್ಟು ಹೋಗ್ಬಿಟ್ರ ಅಲ್ಲೇ.